ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮಾವಿನ ಹಣ್ಣು ಮತ್ತು ಸೂಜಿ ರವೆನ ಸೇರಿಸಿ ಒಂದು ಹಲ್ವಾ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇದಕ್ಕೆ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ದಲ್ಲೇ ಬಿಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾವು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ರುಬ್ಕೊಂಡ್ಬಿಡೋಣ. ಸೊ ನೀರ್ಗಿರಿ ಏನು ಹಾಕ್ಬಿಡಿ, ಫಸ್ಟ್ ರುಬ್ಕೊಂಡ್ಬಿಡೋಣ ಚೆನ್ನಾಗಿ ಇದನ್ನ. ಆಮೇಲೆ ಈ ತರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಜಾರಿಗೆ ಹಾಕೊಂಡು ರುಬ್ಕೊಂಡ್ಬಿಡೋಣ. ಸೊ ರುಬ್ಕೊಂಡಾದ್ಮೇಲೆ ಈಗ ಒಂದು ಪಾತ್ರೆನ ಇಟ್ಕೊಂಡು ಬಿಸಿ ಆದ್ಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸೊ ತುಪ್ಪ ಹಾಕೊಂಡಾದ್ಮೇಲೆ ಸ್ವಲ್ಪ ಒಂದು 1/4 ಲೋಟದಷ್ಟು ನಾನು ರವೆ ತಗೊಂಡಿದ್ದೀನಿ. ಸೊ ಈ ರವೆನ ಹಾಕ್ಬಿಟ್ಟು ನೀಟಾಗಿ ಅದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಸೊ ಫ್ಲೇಮ್ನ ನೀವು ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ನೀಟಾಗಿ ಹುರ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ. ಸೊ ಇವಾಗ ನಾವು ಎಷ್ಟು ರವೆ ತಗೊಂಡಿದ್ದೀವಿ ಅಷ್ಟೇನೆ ನಾವು ಸಕ್ಕರೆ ತಗೊಳ್ಳೋಣ. ಸೊ ಅಷ್ಟನ್ನೇ ಒಂದು 1/4 ಲೋಟದಷ್ಟೇ ಸಕ್ಕರೆ ಹಾಕೊಂಡು ಅದನ್ನು ಸಹ ಹಂಗೆ ಹುರ್ಕೊಳ್ಳೋಣ. ಸೊ ಅದು ನೀಟಾಗೆಲ್ಲ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಾಗುತ್ತೆ. ಸೊ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಏನಿದೆ ಮಾವಿನ ಹಣ್ಣು ಏನಿದೆ ಅದನ್ನ ಹಾಕೊಳ್ಳೋಣ. ಸೊ ರುಬ್ಬಿಟ್ಕೊಂಡಿದ್ದಂಥ ಮಾವಿನ ಹಣ್ಣನ್ನ ಹಾಕೊಂಡು ನೀಟಾಗಿ ಕೈ ಆಡ್ಸೋಣ. ಸೊ ಅದು ಗಂಟು ಏನು ಹಾಕಬಾರ್ದು, ಆ ಥರ ನೀಟಾಗಿ ಕೈ ಆಡಿಸ್ತಾನೆ ಇರೋಣ. ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು 1/4 ಲೋಟದಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು, ಮಾವಿನ ಹಣ್ಣು, ಸ್ವಲ್ಪ ರವೆ, ಸ್ವಲ್ಪ ಸಕ್ಕರೆ ಎಲ್ಲ ಸೇರಿಸಿ ಮಾಡ್ತಾ ಇರೋವಂಥ ಒಂದು ಹಲ್ವಾ ಇದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೆ. ಸೊ ಏಲಕ್ಕಿನ ಹಾಕೊಂಡಿದ್ದೀನಿ. ಏಲಕ್ಕಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಏಲಕ್ಕಿ ತುಂಬಾನೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಈ ಹಲ್ವಾ. ಸೊ ಕ್ಯಾರೆಟ್ ಹಲ್ವಾ, ಬೂದ್ಗುಂಬಳಕಾಯಿ ಹಲ್ವಾ ಎಲ್ಲ ಹಲ್ವಾನು ಮಾಡಿರ್ತೀರಾ. ಸೊ ಮಾವಿನ ಹಣ್ಣಿನ ಹಲ್ವಾನ ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನ ಹಣ್ಣು ಮತ್ತೆ ರವೆ ಹಾಕಿ ಮಾಡಿರುವಂತ ಹಲ್ವಾ, ಮ್ಯಾಂಗೋ ಸೂಜಿ ಹಲ್ವಾ ರೆಡಿ ಆಗಿದೆ. ಸೊ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣು ಸೀಸನ್ ಅಲ್ಲಿ ಬರೀ ಮಾವಿನ ಹಣ್ಣು ತಿನ್ನೋದ್ಕಿಂತ ಈ ತರ ಒಂದು ಸ್ಪೆಷಲ್ ಆಗಿ ಒಂದು ಡಿಶ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.